ನಮಸ್ಕಾರ ಗೆಳೆಯರಿ. 2025 ನೀವು CET ಏನು ಬರಿತಾ ಇದ್ರಲ್ಲ ಅಂತ ವಿದ್ಯಾರ್ಥಿಗಳಿಗೆ ನಾನು ಒಂದು ಮಾಹಿತಿ ಹೇಳಲು ಹೊರಟಿದ್ದೀನಿ. ವೀಕ್ಷಕರೇ, ಗೆಳೆಯ ಬಂಧುಗಳೇ, ಮಿತ್ರರೇ, ಈ ವಿಡಿಯೋದಾಗ ನಾನು ಏನು ಹೇಳಲು ಹೊರಟಿದ್ದೀನಿ ಅಂತಂದ್ರೆ, ಫಸ್ಟ್ CET ಅಪ್ಲಿಕೇಶನ್ ಫೆಬ್ರವರಿ 18th ಲಾಸ್ಟ್ ಡೇಟ್ ಇತ್ತು. ಬಟ್ ಈ ಸಲ ಇವಾಗ ಏನ್ ಮಾಡಿದ್ದಾರೆ, ನಿನ್ನೆ ನೈಟ್ ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಫೆಬ್ರವರಿ 24th ವರೆಗೆ ಡೇಟ್ ಕೊಟ್ಟಿದ್ದಾರೆ. ಫೆಬ್ರವರಿ 24 ಡೇಟ್ ಕೊಟ್ಟಿದ್ದಾರೆ. 25 ನಿಮ್ಮ ಲಾಸ್ಟ್ ಅಮೌಂಟ್ ಪೇ ಮಾಡಾಕ ಲಾಸ್ಟ್ 25 ಇದೆ. ವಿದ್ಯಾರ್ಥಿಗಳು ಯಾರಾದ್ರೂ ಅಪ್ಲೈ ಮಾಡಿರ್ಲಿಲ್ಲ ಅಂತಂದ್ರ ದಯವಿಟ್ಟು ಅಪ್ಲೈ ಮಾಡ್ಕೊಳ್ರಿ. ನೀವು ಅದಕ್ಕಿಂತ ಮುಂಚಿತವಾಗಿ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಎರಡನೇ ಮುಖ್ಯ ಮಾಹಿತಿ ಏನಂತಂದ್ರ, ನನಗೆ ನಿನ್ನೆಯಿಂದ ಫೋನ್ ಬರ್ತಾ ಇದ್ದಾವೆ, ಮೆಸೇಜ್ ಬರ್ತಾ ಇದ್ದಾವೆ. ಏನಂತಂದ್ರೆ, ಸರ್ ನಾನು ಕ್ಲೈಮ್ ಮಾಡಿದ್ದೀನಿ ಸರ್, ವೆರಿಫೈಡ್ ಮಾಡ್ಕೋಬೇಕಾಗ್ಯದ, ನಾನು ಎಲ್ಲಿ ವೆರಿಫೈಡ್ ಮಾಡ್ಕೋಬೇಕು, ಯಾರು ಮಾಡ್ಕೋಬೇಕು? ವಿದ್ಯಾರ್ಥಿಗಳೇ, ಫಸ್ಟ್ ತಿಳ್ಕೊಳ್ರಿ, ನೀವು ವೆರಿಫೈಡ್ ಯಾರು ಮಾಡ್ಕೋಬೇಕು, ಎಲ್ಲಿ ಮಾಡ್ಕೋಬೇಕಂದ್ರೆ ನಿಮ್ PU ಕಾಲೇಜ್ಗಳಿಗೆ ವೆರಿಫೈಡ್ ಮಾಡ್ಕೊಳ್ರಿ. ಬೇರೆ ಕಾಲೇಜ್ದವ್ರು ಯಾರು ನಿಮಗೆ ಅದು ಹೊಣೆ ಹೊರೋದಿಲ್ಲ. ರಿಸ್ಕ್ ಬೇಡ ಅಂತೇಳಿ ಯಾವುದೇ ಕಾರಣಕ್ಕೂ ಯಾವ PU ಕಾಲೇಜು ಕೂಡ ನಿಮ್ಗೆ ತಗೋತಾ ಇಲ್ಲ. ನಾನು ಎಕ್ಸಾಂಪಲ್ ಒಂದಿಷ್ಟ ವಿಚಾರ ಮಾಡ್ಕೊಂಡ್ರೆ, ಒಂದಿಷ್ಟು ಕಾಲೇಜ್ನಾಗ ಕೇಳ್ಕೊಂಡೆ, ನಮ್ ಕಾಲೇಜ್ ವಿದ್ಯಾರ್ಥಿಗೆ ನಮಗ್ ಮಾಡೋದಾಗಲ್ರಿ, ಮತ್ತೊಬ್ರು ಯಾಕೆ ಮಾಡೋಣ ನಾವು? ಬಟ್ ಕೆಇದವ್ರು ಏನ್ ಕೊಟ್ಟಿದ್ದಾರೆ, PU ಬೋರ್ಡ್ದವ್ರಿಗೆ ನೀವು ಯಾವುದೇ ವಿದ್ಯಾರ್ಥಿ ಬಂದ್ರು ವೆರಿಫೈಡ್ ಮಾಡಿ ಹೋಗು ಅಂತ ಹೇಳಿದ್ದಾರೆ. ಬಟ್ ಕೆಲವೊಂದು ಕಾಲೇಜ್ ಪ್ರಿನ್ಸಿಪಲ್ಗಳು, ಆಡಳಿತ ಮಂಡಳಿಗ ರಿಸ್ಕ್ ತಗೋತಾ ಇಲ್ಲ. ಅದಕ್ಕೆ ನಿಮ್ PU ಕಾಲೇಜ್ ಒಳಗೆ ವೆರಿಫೈಡ್ ಮಾಡ್ಕೊಡ್ರಿ. ಯಾರು ವೆರಿಫೈಡ್ ಮಾಡ್ಕೋಬೇಕಂತಂದ್ರೆ, ನೀವು 7 ಇಯರ್ ಕರ್ನಾಟಕದಾಗ ಓದಿರೇನಿಲ್ಲ ಕೇಳಿರ್ತಾರ. ಅಲ್ಲಿ ನೀವು 12 ವರ್ಷ ನಾವು ಓದಿವಿ ಅಂತ ಹೇಳಿರ್ತೀರಿ. ಸಪೋಸ್ ನೀವೇನಾದ್ರೂ 8 ವರ್ಷ ಸ್ಟಾರ್ಟ್ ವೆರಿಫೈಡ್ ಅಂತ ಬಂದಿದ್ರ ನೀವು ಕಾಲೇಜ್ಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ. ಆ ವಿಚಾರಕ್ಕಾಗಿ, ಸ್ಟಡಿ ಇಯರ್ಕ್ಕಾಗಿ ನೀವೇನಾದ್ರೂ 7 ವರ್ಷಕ್ಕಿಂತ ಕಡಿಮೆ ವೆರಿಫೈಡ್ ಆಗಿತ್ತು ಅಂತಂದ್ರೆ, ಎಕ್ಸಾಂಪಲ್ ನೀವೇನಾದ್ರೂ 12 ವರ್ಷ ಕರ್ನಾಟಕ ಓದಿರಿ, 5 ವರ್ಷ ಸ್ಟಾರ್ಟ್ ವೆರಿಫೈಡ್ ಬಂದಿದ್ರೆ ನೀವು ಕಾಲೇಜ್ಗೆ ಹೋಗಿ ವೆರಿಫಿಕೇಶನ್ ಮಾಡ್ಕೋಬೇಕಾಗತ್ತ. ಅದೇ ರೀತಿ ನೀವು ಕನ್ನಡ ಮೀಡಿಯಂ, ಗ್ರಾಮೀಣ ಮಾಧ್ಯಮ, ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮ ವಿದ್ಯಾರ್ಥಿಗಳನ್ನ ನೀವು ಏನಾದ್ರು ಹಾಕಿರ್ತೀರಿ, ಎಸ್ ಅಂತ ಹಾಕಿರ್ತೀರಿ ಅಪ್ಲೈ ಮಾಡ್ಬೇಕಾದ್ರೆ. ಬಟ್ ಅಲ್ಲಿ ಕ್ಲೈಮ್ಡ್ ಬಟ್ ನಾಟ್ ವೆರಿಫೈಡ್ ಎಲ್ಲಿ ಬರ್ತದ, ಕಂಪಲ್ಸರಿ ವಿದ್ಯಾರ್ಥಿಗಳು ನಿಮ್ಮ PU ಕಾಲೇಜ್ಗೆ ಹೋಗ್ರಿ. ನಿಮ್ PU ಕಾಲೇಜ್ಗೆ ಹೋಗ್ರಿ, ಬೇರೆ ಕಾಲೇಜ್ಗೆ ಹೋಗ್ಬೇಡ್ರಿ. ಯಾಕಂತಂದ್ರೆ ಆಲ್ಮೋಸ್ಟ್ ಕೆಲವು PU ಕಾಲೇಜಲ್ಲಿ ಪ್ರಿನ್ಸಿಪಲ್ಗಳು ಎಕ್ಸೆಪ್ಟ್ ಮಾಡ್ತಾ ಇಲ್ಲ. ಅದಕ್ಕೆ ನಿಮ್ PU ಕಾಲೇಜ್ಗೆ ಹೋಗ್ರಿ. ಇಂಥ ವಿದ್ಯಾರ್ಥಿಗಳಿಗೆ ವೆರಿಫೈಡ್ ಮಾಡ್ಕೊಂಡಿರ್ತಿರಲ್ಲ, ನಿಮ್ PU ಕಾಲೇಜ್ ವೆರಿಫೈಡ್ ಮಾಡಿರ್ತಾರಲ್ಲ, ಆ ವೆರಿಫೈಡ್ ಆದ ನಂತರ ನೀವು ಫೈನಲ್ ಪ್ರಿಂಟ್ ಔಟ್ ತಗೊಳ್ರಿ. ಫೈನಲ್ ಪ್ರಿಂಟ್ ಔಟ್ ಈಗ ತೆಗೆದುಕೊಂಡಿದ್ದ ಪ್ರಿಂಟ್ ಔಟ್ ನ ಬಿಟ್ಬಿಡಿ, ಮತ್ತೊಂದು ಪ್ರಿಂಟ್ ಔಟ್ ತಗೊಳ್ರಿ. ಯಾಕಂದ್ರೆ ನಿಮ್ಗೆ ಅದು ಹೆಲ್ಪ್, ಅದೇ ನೀವು ಫೈನಲ್ ಪ್ರಿಂಟ್ ಔಟ್ ಅದೇ ವೆರಿಫೈಡ್ ಮಾಡ್ಕೊಂಡಿರ್ತಿರಲ್ಲ, ಆ ಫೈನಲ್ ಪ್ರಿಂಟ್ ಔಟ್ ತಗೊಳ್ಬೇಕಾಗತ್ತೆ ವಿದ್ಯಾರ್ಥಿಗಳಿಗೆ. ಅದಕ್ಕೆ ವಿದ್ಯಾರ್ಥಿಗಳು ಅದು ಒಂದಿಷ್ಟು ಮಾಡ್ಕೊಡ್ರಿ. ಮತ್ ಅದೇ ವಿಧಿ ಈ ವಿಚಾರದಲ್ಲಿ ಈ ವಿಡಿಯೋದಾಗ ಇಷ್ಟು ಮಾಹಿತಿ ಕೊಟ್ಟಿರ್ತೀನಿ. ನೆಕ್ಸ್ಟ್ ವಿಡಿಯೋದೊಳಗ ನಿಮ್ಗೆ ಏನಾದ್ರೆ ಮತ್ತೊಂದು ವಿಡಿಯೋದಾಗ ಸಿಗೋಣ. ಟೇಕ್ ಕೇರ್.